ಸಚಿವ ಸ್ಥಾನ ತ್ಯಾಗ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹೌದಾ? ಎಲ್ಲ ಹಿರಿಯರಿಗೆಲ್ಲ ಬೇರೆ ಬೇರೆ ಜವಾಬ್ದಾರಿ ಕೊಡಬೇಕು ಅಂತ. ಅಲ್ಲ, ಹೈಕಮಾಂಡು ತನ್ನದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ. ಅವ್ರು ಮಾಡಿದಾರ ಮುಂದುವರಿಸ್ತಾರ, ಇಲ್ಲಾರ ತ್ಯಾಗ ಮಾಡಲೇಬೇಕು, ಬೇರೆಯವ್ರಿಗೆ ಅವಕಾಶ ಕೊಟ್ಟೆ ಕೊಡ್ತಾರೆ. ಹಂಗೇನಿಲ್ಲ, ಅದು ಬಂದಾಗ ಹಂಗೆ ಮುನ್ಸೂಚನೆ ಯಾರಿಗಿರೋಲ್ಲ. ಯಾರು ತೆಗಿತಾರೆ, ಯಾರು ಬರ್ತಾರೆ, ಯಾರು ಗೊತ್ತು. ಕೃಷ್ಣ ಬೈರೇಗೌಡರು ಹೇಳಿದ್ರು ಸರ್. ಈಗ ಕೃಷ್ಣ ಬೈರೇಗೌಡರು ಹೇಳ್ತಿದ್ರು, ಸರ್ಕಾರ ರಚನೆ ಆಗೋ ಟೈಮ್ಗೆ ಹೇಳಿದ್ದಾರೆ ನಮಗೆ, ಮೊದಲೇ ಆಗೋ ಟೈಮ್ಗೆ ಸೂಕ್ತ ಸಂದರ್ಭ ಬಂದಾಗ ಎಲ್ಲ ಬಿಡೋದಕ್ಕೆ ರೆಡಿ ಇರಬೇಕು ಅಂತ. ಅದಿದ್ದರೆ ನಾವು ಹಿಂದಿನ ಸರ್ಕಾರದಾಗ ಒಂದ್ಸಲ ಬಿಟ್ಟಿದ್ದೀವಿ. ನಾವು ಅರ್ಧಕ್ಕೆ ಬಿಟ್ಟಿದ್ದೀವಿ ನಾವು. ಹಂಗೇನು ಅಧಿಕಾರ ಶಾಶ್ವತ ಅಂತ ಯಾರೂ ನಂಬಲಿಕ್ಕಾಗಲ್ಲ. ನಂಬಿದವರು ಸರಿಯಲ್ಲ. ಅದು ಅದೇನು ರಾಜಕೀಯ ಇವತ್ತು ಇರ್ತೈತೆ, ನಾಳೆ ಹೋಗುತ್ತೆ. ಸೊ ಎಲ್ಲದಕ್ಕೂ ತಯಾರಿ ಇರಬೇಕಾಗುತ್ತೆ ಅಷ್ಟೇ. ಇದ್ದವನು ಕೆಲವ್ರು ಮುಂದುವರಿಸ್ಬೋದು, ಕೆಲವ್ರನ್ನ ರೀಸೆಪ್ಲ್ ಮಾಡ್ಬೋದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಸಮರ್ಥರಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ. ಅದು ಈಗ ಅನ್ವಯಿಸೋದಿಲ್ಲ. ಅದು ಸದ್ಯಕ್ಕೆ ಅದು ಅನ್ವಯಿಸೋದಿಲ್ಲ. ಅದು ಎಲ್ಲರದು ಭಾಳಷ್ಟು ನಮ್ಮ ಪಕ್ಷದಲ್ಲಿ ಭಾಳಷ್ಟು ಜನ ಅದಾರ, ಸಮರ್ಥ ಇದ್ದಾರೆ. ಅದು ಈಗ ಯಾವುದೋ ಅನ್ವಯಿಸೋದಿಲ್ಲ. ಎಲ್ಲ ನಮಗಂತೂ ಗೊತ್ತೇ ಇಲ್ಲ ಯಾವ್ದು ನವಂಬರ್ ಕ್ರಾಂತಿ ಅಂತ ಏನು ಗೊತ್ತೇ ಇಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವ್ರಾಗ ಬಿಡ್ತಾರೆ? ಬಿಡೋಲ್ಲ. ರಾಜಣ್ಣ ಪದೇ ಪದೇ ಹೇಳ್ತಾರೆ ಸರ್, ಬಿಹಾರ ಚುನಾವಣೆ ಆದ್ಮೇಲೆ ರಾಜಕೀಯ ಸ್ಥಿತ್ಯಂತರ ಆಗುತ್ತೆ ಅಂತ. ಕಾದು ನೋಡೋದು ಇನ್ನೂ ಬಂತಿಲ್ಲ. ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ ಕಾರಣ ಅಂತ ಬಂದು. ಯಾಕೆ 20 ಡೇಸು? ಈ ತಿಂಗಳು ಭಾಳ ಎಂಡು. ಬಟ್ ಏಕನಾಥ್ ಶಿಂದೆ ಅಜಿತ್ ಪವಾರ್ ಯಾರು ಉಟ್ಕೊಳಲ್ಲ. ಇಲ್ಲ, ಅದೆಲ್ಲ ಇಲ್ಲ. ಏಕನಾಥ್ ಶಿಂದೆ ಒಬ್ಬರೇ, ಪವರ್ ಒಬ್ಬರೇ, ಇಬ್ಬರು ಆಗ್ಲಿಕ್ಕೆ ಆಗೋಲ್ಲ, ಒಬ್ಬರೇ ಆಗ್ತಾರೆ. ಮತ್ತೊಬ್ಬರು ಎಲ್ಲಿ ಎರಡೆರಡು ಹೇಳ್ತಾರೆ, ಅವ್ರು ಒಬ್ಬರೇ ಇದ್ದಾರೆ. ಅವರು ಆ ರೀತಿ ಆಗೋಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ, ಎಲ್ಲಿ ಹೋಗಲ್ಲ. ಹೋದ್ರು, ಅದೇನು ಹೊಸದೇನು, ಮುಂಚಿನ ಹೋಗ್ಯಾರ ಅವ್ರೆ. ಮುಂಚಿನ ಹೋಗ್ತಾರೆ, ಸುಮಾರು ಸರಿ ಹೋಗಿದ್ದಾರೆ, ಅದೇನು ಹೊಸದೇನಿಲ್ಲ. ಸೊ ಹೋದ ತಕ್ಷಣ ಬೇರೆ ರೀತಿಯಿಂದ ಬಿಂಬಿಸೋದು ಅವಶ್ಯಕತೆ ಇಲ್ಲ ರೀ. ಹೈಕಮಾಂಡ್ ಕರೆದಿರಬೇಕು, ಬೇರೆ ಅವ್ರದ್ದು ಡಿಪಾರ್ಟ್ಮೆಂಟ್ ಕೆಲಸ ಇರ್ಬೋದು, ಬೇರೆ ಇರ್ಬೋದು, ಹೋಗಿರ್ಬೋದ್ರಲ್ಲ ಅಷ್ಟೇ.